ಮಗನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಬಂಡಾಯವೆದ್ದ ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ನಾನು ಕಣಕ್ಕಿಳಿತೀನಿ ಅಂತ ಘೋಷಣೆ ಮಾಡಿದ್ದಾರೆ ಈಶ್ವರಪ್ಪ. ಬಂಡಾಯ ಶಮನ ಮಾಡೋದಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ. ಈಶ್ವರಪ್ಪ ಕೋಪವನ್ನ ತಣಿಸೋದಕ್ಕೆ ಸಂಧಾನಕಾರರನ್ನ ಕಳುಹಿಸಲಾಗಿತ್ತು ಹೈಕಮಾಂಡ್ನಿಂದ. ಆರಗ ಜ್ಞಾನೇಂದ್ರ, ಎಂಎಲ್ಸಿ ರವಿಕುಮಾರ್ ಇವರಿಬ್ಬರನ್ನ ಸಹ ಹೈಕಮಾಂಡ್ ನಾಯಕರು ಕಳುಹಿಸಿದ್ರು ಸಂಧಾನ ಮಾಡಿ ಅಂತ. ಈಶ್ವರಪ್ಪ ಮನವೊಲಿಕೆಗೆ ಇಬ್ಬರು ನಾಯಕರನ್ನ ಕಳುಹಿಸಲಾಗಿದೆ ಹೈಕಮಾಂಡ್ನಿಂದ. ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಈಶ್ವರಪ್ಪ ನಿವಾಸಕ್ಕೆ ಹೋಗಿದ್ದಾರೆ ಇಬ್ಬರು ನಾಯಕರು, ಆರಗ ಜ್ಞಾನೇಂದ್ರ ಹಾಗೆ ಎಂಎಲ್ಸಿ ರವಿಕುಮಾರ್ ಅವರು. ನಾಳೆ ಪ್ರಧಾನಿ ಮೋದಿ ಆಗಮನಕ್ಕೂ ಮುನ್ನ ಕೋಪವನ್ನ ತಣಿಸಬೇಕು, ಅದಕ್ಕಾಗಿ ದೊಡ್ಡ ಸರ್ಕಸ್ ಆಗ್ತಾ ಇದೆ. ನಾಳೆ ಪ್ರಧಾನಿ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಾರೆ, ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಾಳೆ ಪ್ರಧಾನಿಗಳು ಶಿವಮೊಗ್ಗಕ್ಕೆ ಬರೋದಕ್ಕೆ ಮುಂಚಿತವಾಗಿ ಕೆಎಸ್ ಈಶ್ವರಪ್ಪ ಅವರ ಅಸಮಾಧಾನವನ್ನ ಶಮನ ಮಾಡಬೇಕು. ಹಾಗಾಗಿ ಹೈಕಮಾಂಡ್ ಇಬ್ಬರು ನಾಯಕರನ್ನ ಈಶ್ವರಪ್ಪ ಅವರ ಕೋಪವನ್ನ ತಣಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಗೆ ಕಳುಹಿಸಿಕೊಟ್ಟಿದೆ. ಆರಗ ಜ್ಞಾನೇಂದ್ರ ಹಾಗೆ ಎಂಎಲ್ಸಿ ರವಿಕುಮಾರ್ ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವಂತಹ ಈಶ್ವರಪ್ಪ ನಿವಾಸಕ್ಕೆ ಹೋಗಿದ್ದಾರೆ. ಅವರನ್ನ ಸಮಾಧಾನ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮಗನಿಗೆ ಟಿಕೆಟ್ ತಪ್ಪಿದೆ, ಹೀಗಾಗಿನೇ ಮುನಿಸ್ಕೊಂಡಿರುವಂತಹ ಈಶ್ವರಪ್ಪ ಅವರು ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ. ಅವರನ್ನ ಸಮಾಧಾನ ಪಡಿಸೋದಕ್ಕೆ ಈಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಬಿಜೆಪಿ ನಾಯಕರ ಮನವೊಲಿಕೆಗೂ ಸಹ ಬಗ್ಗದ ಈಶ್ವರಪ್ಪ ಬಂದ ದಾರಿಗೆ ಸುಂಕವಿಲ್ಲದಂತೆ ತೆರಳಿದ ಸಂಧಾನಕಾರರು. ಯಡಿಯೂರಪ್ಪ ನಿವಾಸಕ್ಕೆ ಬಿಜೆಪಿ ನಾಯಕರು ತೆರಳಿದ್ದಾರೆ. ಈಶ್ವರಪ್ಪ ನಮ್ಮ ಕಾರ್ಯಕರ್ತರು ಪಕ್ಷ ಕಟ್ಟಿ ಬೆಳೆಸಿದವರು, ಅವರ ಜೊತೆ ಮಾತನಾಡಿದ್ದೇವೆ, ಎಲ್ಲ ಸರಿ ಹೋಗುತ್ತೆ ಅಂತ ರವಿಕುಮಾರ್ ಅವರು ಹೇಳಿದ್ದಾರೆ. ಪಕ್ಷಕ್ಕೆ ಒಳ್ಳೆಯದಾಗುವಂತೆ ಎಲ್ಲವೂ ಸಹ ನಡೆಯುತ್ತೆ. ಈಶ್ವರಪ್ಪ ಜೊತೆ ಮಾತುಕತೆ ಬಳಿಕ ಎಂಎಲ್ಸಿ ರವಿಕುಮಾರ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ನಮ್ಮ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಬೆಳೆಸಿದವರು, ಅವ್ರ ಜೊತೆ ಮಾತಾಡಿದೀವಿ, ಎಲ್ಲ ಸರಿ ಹೋಗುತ್ತೆ ಅಂತ ರವಿಕುಮಾರ್ ಅವರು ಹೇಳಿದ್ದಾರೆ. ಪಕ್ಷಕ್ಕೆ ಒಳ್ಳೆಯದಾಗುವಂತೆ ಎಲ್ಲವೂ ಸಹ ನಡೆಯುತ್ತೆ ಅಂತ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಜೊತೆಗೆ ಬಿಜೆಪಿ ನಾಯಕರು ನಡೆಸಿದಂತಹ ಸಂಧಾನ ಸಫಲ ಆಯ್ತಾ ವಿಫಲ ಆಯ್ತಾ? ಹಾಗಾದ್ರೆ ನಾವು ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಮಾತಾಡಿದೀವಿ, ಪಾರ್ಟಿಗೆ ಒಳ್ಳೇದಾಗತ್ತೆ, ಎಲ್ಲ ಇನ್ನೊಂದ್ 2 ದಿನದಲ್ಲಿ ಎಲ್ಲ ಸರಿ ಮಾತಾಡಿದೀವಿ, ಮೋದಿ ಕಾರ್ಯಕ್ರಮಕ್ಕೂ ಬರ್ತಾರೆ. ಅವರು ಮಾತಾಡಿದೀವಿ, ಅವ್ರು ನಮ್ಮ ಕಾರ್ಯಕರ್ತರಿದ್ದಾರೆ, ಪಾರ್ಟಿ ಕಟ್ಟಿದಂತವ್ರು ಇದ್ದಾರೆ, ಪಾಸಿಟಿವ್ ನಿರ್ಣಯ ತೆಗೆದುಕೊಳ್ತಾರೆ. ನಾವು ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಮಾತಾಡಿದೀವಿ, ಪಾರ್ಟಿಗೆ ಒಳ್ಳೇದಾಗತ್ತೆ, ಎಲ್ಲ ಇನ್ನೊಂದ್ 2 ದಿನದಲ್ಲಿ ಎಲ್ಲ ಸರಿ ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಹೈಕಮಾಂಡ್ನ ಸೂಚನೆಯಂತೆ ಬಿಜೆಪಿ ನಾಯಕರು ಹೋಗಿದ್ರು ಈಶ್ವರಪ್ಪ ಅವರನ್ನ ಮನವೊಲಿಕೆ ಮಾಡಬೇಕು ಅಂತ. ಎಂಎಲ್ಸಿ ರವಿಕುಮಾರ್ ಅವರ ಮಾತನ್ನ ಕೇಳ್ತಾ ಇದ್ರೆ ಸಂಧಾನ ಸಫಲ ಆದಂತೆ ಕಾಣಿಸ್ತಾ ಇಲ್ಲ, ಏನಾಗಿದೆ ಅಂತ? ಪ್ರಗತಿ, ಅದೇ ಬಿಜೆಪಿಯ ಹೈಕಮಾಂಡ್ನ ನಾಯಕರು, ವರಿಷ್ಠ ನಾಯಕರು ಮಾತನಾಡಿದರೆ ಮಾತ್ರ ಈಶ್ವರಪ್ಪನವರು ಒಪ್ಪುವ ಸಾಧ್ಯತೆಗಳಿದೆ. ಅದು ಬಿಜೆಪಿನಲ್ಲಿರ್ತಕ್ಕಂಥ ನಂಬರ್ 1, ನಂಬರ್ 2 ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರಾಗಲಿ ಅಮಿತ್ ಶಾ ಆಗಲಿ ಮಾತನಾಡಿ ಒಂದು ಭರವಸೆಯನ್ನು, ಒಂದು ಆಶ್ವಾಸನೆಯನ್ನು ನೀಡಿದಲ್ಲಿ ಮಾತ್ರ ಇದು ಫಲಪ್ರದ ಆಗುತ್ತೆ. ಅದನ್ನು ಹೊರತುಪಡಿಸ್ತಾರೆ ರಾಜ್ಯದ ಯಾವುದೇ ನಾಯಕರು ಎಷ್ಟೇ ಬಾರಿ ಕೂಡ ಯಡಿಯೂರಪ್ಪನವರು ಕಳಿಸಿದ್ರು ಅಂತ ಹೇಳಿ ಈಶ್ವರಪ್ಪನವರ ಮನೆ ಬಾಗಿಲಿಗೆ ಬಂದರೂ ಕೂಡ ಯಾವುದೇ ರೀತಿಯಿಂದ ಫಲಪ್ರದ ಆಗಲ್ಲ. ಯಾಕಂತ ಹೇಳಿದರೆ ಇವರು ಮನವೊಲಿಸ್ಬೇಕು ಅಂತ ಅವ್ರು ಬರ್ತಾರೆ, ಅವರಿಗೆ ಇವರು ಮನವೊಲಿಸಿ ಕಳಿಸ್ತಾರೆ. ನಾನು ಯಾಕೆ ಬಂಡಾಯ ಮಾಡ್ತಾ ಇದ್ದೀನಿ, ನನ್ನ ಸ್ಪರ್ಧೆಯ ಉದ್ದೇಶ ಏನು, ಯಾವ ಕಾರಣಕ್ಕೆ ನಾನು ಮಾಡ್ತಾ ಇದ್ದೀನಿ, ನನಗೆ ಯಾವ ರೀತಿಯ ವಂಚನೆ ಆಗಿದೆ, ನಾನು ಈ ಮಾಜಿ CM ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ರಾಜಕಾರಣ, ಒಂದು ಪಕ್ಷ ನಮ್ಮ BJP ಪಕ್ಷ ಅವರ ಕುಟುಂಬದ ಹಿಡಿತದಲ್ಲಿದೆ, ಇದು ಹೋಗಬೇಕು, ಸಿದ್ಧಾಂತಕ್ಕೆ ಬೆಲೆ ಸಿಗಬೇಕು, ಹಿಂದುತ್ವಕ್ಕೆ ಬೆಲೆ ಸಿಗಬೇಕು, ಈ ರೀತಿ ಏನು ಅವ್ರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅವರು ಬದ್ಧರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಈಗಲೂ ಕೂಡ ಕಾರ್ಯಕರ್ತರ ಅಥವಾ ಅವ್ರ ಬೆಂಬಲಿಗರ ಸಭೆಯನ್ನು ಕರೀತಾ ಇದ್ದಾರೆ. ಒಂದು ಬಂಡಾಯ ಸ್ಪರ್ಧೆ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ತಾ ಇದ್ದಾರೆ.
ಮೊನ್ನೆ ಏನು ಶುಕ್ರವಾರ ಅವ್ರಿಗೆ ಘೋಷಣೆ ಮಾಡಿದರು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಅದಾದ ನಂತರ ನಿನ್ನೆ ಅವರು ಸಾಗರ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಪ್ರವಾಸ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರನ್ನು ಭೇಟಿ ಮಾಡಿದ್ದಾರೆ. ಎಲ್ಲವೂ ಆಗಿದೆ. ಅದಾದ ಬಳಿಕ ಅವರ ಪುತ್ರ ಕೂಡ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಹಲವು ಗ್ರಾಮಗಳಿಗೆ, ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಅವರು ತಮ್ಮ ತಂದೆಯ ಬಂಡಾಯ ಸ್ಪರ್ಧೆ ಬಗ್ಗೆ ಒಂದಿಷ್ಟು ಜನಕ್ಕೆ ಮಾಹಿತಿಗಳನ್ನು ಕೊಟ್ಟು ಬೆಂಬಲವನ್ನು ಕೂಡ ಕೋರಿದ್ದಾರೆ. ಇದು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆನೇ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹಾಗೂ MLC ರವಿಕುಮಾರ್ ಮತ್ತು ಶಂಕರಮೂರ್ತಿಯವರ ಪುತ್ರ ಆಗಿರ್ತಕ್ಕಂಥ MLC DS ಅರುಣ್ ಇವರೆಲ್ಲರೂ ಕೂಡ ಬಂದು ಈಶ್ವರಪ್ಪನವರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಆ ಮನವೊಲಿಸುವ ಪ್ರಯತ್ನ ಸಫಲ ಆಗಲಿಲ್ಲ. ಯಾಕಂದರೆ ಯಡಿಯೂರಪ್ಪನವರ ಏನು ಹೇಳಿದರು ಅಥವಾ BJP ಹೈಕಮಾಂಡ್ ಏನು ಆಶ್ವಾಸನೆಗಳು ಕೊಟ್ಟಿತ್ತು ಅವೆಲ್ಲವನ್ನೂ ಕೂಡ ಈಶ್ವರಪ್ಪನವರಿಗೆ ಒಂದು ಮಾತುಕತೆ ಮೂಲಕ ಎಲ್ಲ ವಿಚಾರಗಳನ್ನು ತಿಳಿಸಿದರು. ಆದರೆ ಈಶ್ವರಪ್ಪನವರು ಇದ್ರ ಯಾವುದ್ರ ಬಗ್ಗೆನೂ ಕೂಡ ಸರಿಯಾದ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ರವಿಕುಮಾರ್ ಹೇಳಿದ್ದಾರೆ. 2 ದಿನದಲ್ಲೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ರಾಜ್ಯ ಮಟ್ಟದ ನಾಯಕರು ಯಾವುದೇ ಮಾತುಕತೆ ನಡೆಸಿದ್ರು, ಸಂಧಾನ ನಡೆಸಿದ್ರು, ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಈಶ್ವರಪ್ಪನವರು ಸಮಾಧಾನ ಆಗೋದಿಲ್ಲ. ಅವರು ಈ ಸಂಧಾನಗಳಿಗೆಲ್ಲ ಬಗ್ಗೋದಿಲ್ಲ. ಆದರೆ ಇವ್ರನ್ನ ಹೊರತುಪಡಿಸಿ ಕೇಂದ್ರದ ವರಿಷ್ಠ ನಾಯಕರು ಏನಾದರೂ ಮನವೊಲಿಸುವ ಪ್ರಯತ್ನ ಮಾಡಿದಲ್ಲಿ ನೇರವಾಗಿ, ಯಾಕಂದರೆ ನಾಡಿದ್ದು ಮೋದಿ ಬರ್ತಾ ಇದ್ದಾರೆ ನಾಳೆ, ಆ ಸಂದರ್ಭದಲ್ಲಿ ಖುದ್ದು ಮೋದಿಯವರೇ ಒಂದು ಕರೆ ಮಾಡಿದರು ಅಥವಾ ಅವರು ಇವ್ರನ್ನ ಭೇಟಿ ಆದರೂ ಕೂಡ ಕೆಲಸ ಆಗುತ್ತೆ. ಆದರೆ ಈಗಿರ್ತಕ್ಕಂತಹ ಒಂದು ಮಾಹಿತಿಗಳ ಪ್ರಕಾರ ಖುದ್ದು ಈಶ್ವರಪ್ಪನವರು ನಾಳೆ ಬೇರೆ ಕಡೆ ಪ್ರವಾಸ ಹೋಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ. ಶಿವಮೊಗ್ಗ ನಗರದಲ್ಲೇ ಈಶ್ವರಪ್ಪನವರು ಇರೋದಿಲ್ಲ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಹೆಜ್ಜೆಯನ್ನು ಪಕ್ಷದಿಂದ ದೂರ ಇಟ್ಟಾಗಿದೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ, ನಾನು ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು, ನಾನು ಗೆದ್ದು ಮೋದಿಗೆ ಈ ನನ್ನ ಗೆಲುವನ್ನು ಅರ್ಪಣೆ ಮಾಡಬೇಕು ಅನ್ನೋದು ಈಶ್ವರಪ್ಪನವರ ಮನೋಭಾವ. ಈ ಮೂಲಕ ಏನು ಒಂದು ಅಂದರೆ ಮಾಜಿ CM ಯಡಿಯೂರಪ್ಪನವರ ಕುಟುಂಬದ ಹಿಡಿತದಲ್ಲಿ BJP ಪಕ್ಷ ಇದೆ ಅಂತ ಹೇಳಿ ಅವ್ರೇನು ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಒಗ್ಗೂರಿನ ಇದಿದೆ. ಈ ಚುನಾವಣೆ ಅಂದರೆ ಈ ಚುನಾವಣೆ ಘೋಷಣೆ ಆದ ಬೆನ್ನಲ್ಲೇ 2 ಹಂತದ ಚುನಾವಣೆ ಕರ್ನಾಟಕದಲ್ಲಿ ನಡೀತಿದೆ. ಆ ಸಂದರ್ಭದಲ್ಲಿ ನನ್ನ ಚುನಾವಣೆಗೆ ಬೇರೆಲ್ಲ ಕಡೆಯಿಂದನೂ ಕೂಡ ನಾಯಕರು ಬರ್ತಾರೆ. ಬೇರೆ ಕಡೆಯಿಂದ ಪಕ್ಷದ ಕಾರ್ಯಕರ್ತರು, ನನ್ನ ಬೆಂಬಲಿಗರು ಅಥವಾ ಈ ನನ್ನ ಹಿತೈಷಿಗಳು ಬಂದು ನನ್ನ ಚುನಾವಣೆಯನ್ನು ಮಾಡ್ತಾರೆ. ತಂಡ ಕಟ್ಟಿ ಹಳ್ಳಿಗಳಿಗೆ ಹೋಗಿ ಮತದಾರನ ಮನವೊಲಿಸಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆ ಈಶ್ವರಪ್ಪನವ್ರದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂದುವರೆದಿದ್ದಾರೆ. ಇವರು ಮುಂದುವರೆದಿರ್ತಕ್ಕಂಥ, ಯಾಕಂದರೆ ಈಗಾಗಲೇ ಅವ್ರು ಹೇಳೋ ಪ್ರಕಾರ ನನಗೆ ಮಂತ್ರಿ ಮಾಡ್ತೀನಿ ಅಂದರೆ 40% ಏನು ಆರೋಪ ಬಂದಿತ್ತು ಆವಾಗ ರಾಜೀನಾಮೆ ಕೊಟ್ಟೆ, ನಂತರದಲ್ಲಿ ಆರೋಪ ಮುಕ್ತನಾದರೆ ಮಾಡ್ತೀನಿ ಅಂತ ಹೇಳಿದರು, ಮಾಡಲಿಲ್ಲ. ನನಗೆ MLA ಟಿಕೆಟ್ ತಪ್ಪಿಸಿದ್ರು. ನನ್ನ ಮಗನಿಗಾರು ಆವಾಗ MLA ಟಿಕೆಟ್ ಕೇಳಿದೆ ನಾನು, ಆಗಲೂ ಕೊಡಲಿಲ್ಲ. MLA ಟಿಕೆಟ್ ತಪ್ಪಿದ ಮೇಲೆ MP ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು. MP ಟಿಕೆಟ್ಗೋಸ್ಕರ ನಾವಲ್ಲಿ ಹಾವೇರಿನಲ್ಲಿ ಪ್ರವಾಸ ಮಾಡಿದ್ವಿ, ಸಾಕಷ್ಟು ಓಡಾಟಗಳನ್ನು ನಡೆಸಿದ್ವಿ. ಆದರೂ ಕೂಡ ನಮಗೆ MP ಟಿಕೆಟ್ ಸಿಗಲಿಲ್ಲ. ಇನ್ನು ಈಗ ಯಾವ ಲೆಕ್ಕದಲ್ಲಿ MLC ಮಾಡ್ತಾರೆ? MLA ಆಯಿತು, MP ಆಯಿತು, ಈಗ MLC ಮಾಡ್ತಾರಾ? ಇದನ್ನೆಲ್ಲ ನಾನು ನಂಬ್ಕೊಂಡು ಕೂರೋಕ್ಕಾಗಲ್ಲ. ನಾನು ರಾಜಕೀಯವಾಗಿ ಭಾಳ 40 ವರ್ಷ ರಾಜಕೀಯ ಮಾಡಿದ್ದೀನಿ. ಇಂಥದನ್ನೆಲ್ಲ ನಂಬ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಈ ರಾಜ್ಯ ನಾಯಕರ ಭರವಸೆಗಳನ್ನೆಲ್ಲ ಒಪ್ಕೊಂಡು ನಾನು ಹಳ್ಳಕ್ಕೆ ಬೀಳೋಕ್ಕಾಗೋದಿಲ್ಲ. ರಾಜಕೀಯವಾಗಿ ನನ್ನ ಭವಿಷ್ಯದ ಜೊತೆಗೆ ಈ ಒಂದು ತತ್ವ ಸಿದ್ಧಾಂತ ಉಳಿಬೇಕು. ಈ ಪಕ್ಷ ಏನು BJP ಪಕ್ಷ ಇದೆ, ಈ ಪಕ್ಷವನ್ನು ಮೋದಿಯವರು ಮೆಚ್ಚಿರ್ತಕ್ಕಂಥ ಪಕ್ಷವಾಗಿ ಉಳಿಸಬೇಕು. ಈಗ ತತ್ವ ಸಿದ್ಧಾಂತಗಳಿಗೆ ಅಂದರೆ ತಾಯಿ ಇದ್ದ ಹಾಗೆ BJP ಪಕ್ಷ ಈ ತಾಯಿ ಕತ್ತನ್ನು ಹಿಚ್ಕೋ ಕೆಲಸ ಆಗ್ತಾ ಇದೆ. ಅದನ್ನು ನಾನು ಉಳಿಸ್ಬೇಕು. ತಾಯಿ ಕತ್ತು ಹಿಚ್ಕಿದ್ರೆ ನಾನು ನೋಡಿಕೊಂಡು ಸುಮ್ಮನೆ ಕೂರಬೇಕಾ? ಈ ರೀತಿಯ ಮಾತುಗಳನ್ನು ಈಶ್ವರಪ್ಪನವರು ಆಕ್ರೋಶವಾಗಿ ಹೊರಹಾಕ್ತಾ ಇದ್ದಾರೆ. ಒಂದು ಈ ಈಶ್ವರಪ್ಪನವರ ಆಕ್ರೋಶದ ಹಿಂದೆ ಸಾಕಷ್ಟು ರಾಜ್ಯದಲ್ಲಿ ಅಸಮಾಧಾನಿತರ ಒಂದು ಬೆಂಬಲ ಕೂಡ ಇದೆ ಅಂತಲೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರ ಈ ಸಂಧಾನ ಪ್ರಕ್ರಿಯೆ ರಾಜ್ಯ ನಾಯಕರಿಂದ, ಸ್ಥಳೀಯ ನಾಯಕರಿಂದ ಯಾವುದೇ ಕಾರಣಕ್ಕೂ ಫಲಪ್ರದ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕೇಂದ್ರದ ವರಿಷ್ಠ ನಾಯಕರು ನಂಬರ್ 1, ನಂಬರ್ 2 ಸ್ಥಾನದಲ್ಲಿರ್ತಕ್ಕಂಥ ವರಿಷ್ಠ ನಾಯಕರು ಒಂದು ವೇಳೆ ಇವರಿಗೆ ಕರೆ ಮಾಡಿದರೆ ಅಥವಾ ಅವ್ರ ಜೊತೆಗೆ ನೇರವಾಗಿ ಮಾತುಕತೆ ನಡೆಸಿದಲ್ಲಿ ಮಾತ್ರ ಇದು ಬಗೆಹರಿಯುವ ಲಕ್ಷಣಗಳಿದೆ. ಅಲ್ಲಿವರೆಗೂ ಬಿಲ್ಕುಲ್ ಈಶ್ವರಪ್ಪನವರು ಒಪ್ಪುವ ಸಾಧ್ಯತೆಗಳೇ ಇಲ್ಲ ಅಂತಲೇ ಹೇಳ್ಬೋದು. ರಾಜೇಶ್, ಮೊನ್ನೆ ಈಶ್ವರಪ್ಪ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಮನವೊಲಿಕೆ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀರಾ ಅಂತ ಕೇಳಿದಾಗ, ಮನವೊಲಿಕೆ ಯಾರು ಮಾಡೋಕ್ ಬರ್ತಾರೆ ಅವರ ಮನವೊಲಿಕೆಯನ್ನು ನಾನೇ ಮಾಡ್ತೀನಿ ಅಂತ. ಅದೇ ಆಯ್ತು ಅನ್ಸುತ್ತೆ ಇವತ್ತು. ಹಾಗಾದ್ರೆ ಖಂಡಿತ ಏನು ಬಂದಿರತಕ್ಕಂಥ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಅರುಣ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಏನು ರಾಜ್ಯ ನಾಯಕರ ಅಥವಾ ಯಡಿಯೂರಪ್ಪನವರ ಸಂದೇಶಗಳನ್ನು ಹೊತ್ಕೊಂಡು ಬಂದಿದ್ರು, ಕೇಂದ್ರದ ಸಂದೇಶಗಳನ್ನು ಕೂಡ ಹೊತ್ಕೊಂಡು ಬಂದಿದ್ರು. ಆ ಎಲ್ಲವನ್ನು ಕೂಡ
ಕೇಳಿಸ್ಕೊಂಡಿರ್ತಕ್ಕಂಥ ಈಶ್ವರಪ್ಪನವರು ಅವರಿಗೆ ತಮ್ಮ ಸ್ಪರ್ಧೆಯ ಉದ್ದೇಶವನ್ನು ತಿಳಿಸಿದ್ದಾರೆ. ಅವರ ಮನವೊಲಿಕೆಯನ್ನು ಮಾಡಿದ್ದಾರೆ. ಬಿಲ್ಕುಲ್ ನಾನು ಒಪ್ಪಲ್ಲಪ್ಪ, ನಾನು ನೀವೇನು ಹೇಳ್ತೀರೋ ಮಾಡ್ಕೊಳ್ಳಿ, ನೀವು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ, ಆಯಿತು ನಾನು ಸ್ಪರ್ಧೆ ಮಾಡೋದು ನಿಶ್ಚಿತ, ನೀವಿನ್ನು ಹೊರಡ್ಬೋದು ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ನಾಯಕರು ಏನು ಮಾಡೋದು ಅನ್ನೋದು ಅರ್ಥ ಆಗ್ತಿಲ್ಲ. ಆಯಿತು ನೀವು ಹೇಳಿದ್ದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ, ಗಮನಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಇಷ್ಟೇ, ನಿಮ್ಮ ಯಾವುದೇ ಸೂಚನೆಗಳನ್ನು ಸಲಹೆಗಳನ್ನು ರಾಜ್ಯ ನಾಯಕರದ್ದು ಕೇಳಲ್ಲ, ನನಗೆ ನೋಟಿಸ್ ಬೇಕಾದ್ರೆ ಕೊಡಲಿ, ಉಚ್ಚಾಟನೆ ಬೇಕಾದ್ರೆ ಮಾಡಲಿ, ನಾನು ಸ್ಪರ್ಧೆ ಮಾಡೋದೇ ನಿಶ್ಚಿತ. ನಾನು ಯಾಕೆ ಸುಮ್ಮನಿರಬೇಕು? ನಾನು ಈಗ ಧ್ವನಿ ಆಗದೆ ಹೋದರೆ ಮುಂದೆ ಈ ರೀತಿಯ ನೊಂದವರ ಧ್ವನಿ ಯಾರು ಆಗ್ತಾರೆ? ಈ ಪಕ್ಷದಲ್ಲಿ ಇವರ ಒಂದು ರಾಜಕಾರಣಗಳಿಂದ ಸಾಕಷ್ಟು ಜನ ಬೇಸರ ಪಟ್ಕೊಂಡಿದ್ದಾರೆ, ನೊಂದಿದ್ದಾರೆ. ಇವರಿಗೆ ಕಾರ್ಯಕರ್ತರಲ್ಲೂ ಕೂಡ ಬೇಸರ ಇದೆ. ಇಂಥವರಿಗೆಲ್ಲ ಧ್ವನಿ ಆಗಲೇಬೇಕು. ನಾನು ಸೋಲು ಗೆಲುವು ಮುಖ್ಯ ಅಲ್ಲ, ಆದರೆ ನಾನು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳಿಗೆ ಹಿಂದುತ್ವದ ಪರವಾಗಿರ್ತಕ್ಕಂಥದ್ದು ಮತ್ತು ಈ ಪಕ್ಷ ಈ ಒಂದು ಕುಟುಂಬದ ಹಿಡಿತದಲ್ಲಿರೋದನ್ನು ತಪ್ಪಿಸಲಿಕ್ಕೆ ನಾನು ಈ ರೀತಿ ಹೋರಾಟ ಮಾಡಲೇಬೇಕು ಅನ್ನೋದನ್ನು ಅವ್ರಿಗೆ ತಿಳಿಸಿ ಕಳಿಸಿದ್ದಾರೆ. ಹಾಗಾಗಿ ಬಂದಿರತಕ್ಕಂಥವ್ರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಈಶ್ವರಪ್ಪನವರ ಏನು ಹೇಳಿದ್ದಾರೆ ಅದನ್ನು ಯಡಿಯೂರಪ್ಪನವರಿಗೆ ತಲುಪಿಸುವ ಕೆಲಸದಲ್ಲಿ ಅವ್ರು ನಿರತರಾಗಿದ್ದಾರೆ. ಆದರೆ ಇವ್ಯಾವುದೂ ಕೂಡ ಈಗ ತಾತ್ಕಾಲಿಕವಾಗಿ ಶಮನ ಮಾಡ್ತೀವಿ ಅನ್ನೋದು ಕೂಡ ಅವ್ರಿಗೆ ಆಗಲಿಲ್ಲ. ಅಸಮಾಧಾನವನ್ನು ಏನು ಹೇಗಿದೆಯೋ ಹಾಗೇ ಉಳಿಯುವಂಥ ಪರಿಸ್ಥಿತಿ ಆಗಿದೆ. ಬಂಡಾಯ ಹೇಗಿದೆಯೋ ಹಾಗೇ ಉಳಿಯುವಂಥ ಪರಿಸ್ಥಿತಿ ಇದೆ. ಇದನ್ನು ಈ ಮಟ್ಟದಲ್ಲಿ ಅಂತೂ ಖಂಡಿತವಾಗಿ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶ ಈಶ್ವರಪ್ಪನವ್ರ ಕಡೆಯಿಂದ ಹೋಗಿದೆ. ಎಸ್ ರಾಜೇಶ್, ಇಷ್ಟೆಲ್ಲ ಬೆಳವಣಿಗೆ ಆಯಿತು, ಈಶ್ವರಪ್ಪ ಅವರು RSS ನಾಯಕರ ಜೊತೆ ಏನಾದರೂ ಮಾತುಕತೆ ನಡೆಸಿದ್ದಾರೆ ಅಂತ ಅನ್ಸುತ್ತಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ RSS ನಾಯಕರು ಏನಾದರೂ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಾ? ಈ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ಯಡಿಯೂರಪ್ಪನವರ ವಿರುದ್ಧ ಯಾವಾಗ ಅವರು ಆಕ್ರೋಶವಾಗಿ ಹೈಕಮಾಂಡ್ಗೆ ಸಂದೇಶಗಳನ್ನು ರವಾನೆ ಮಾಡಿದರು, ತಮ್ಮ ಪುತ್ರನಿಗೆ ಟಿಕೆಟ್ ಕೈ ತಪ್ತಾ ಇದೆ ಅಂತ ಹೇಳಿ ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಪ್ರಯತ್ನ ಮಾಡಿದರು. ಆ ಸಂದರ್ಭದಲ್ಲೇ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಅವರು ನೇರವಾಗಿ ಅಮಿತ್ ಶಾ ಮತ್ತು ಮೋದಿ ಅವ್ರ ಜೊತೆಗೆ ಸಂಪರ್ಕ ಇರತಕ್ಕಂಥ ಕ್ಯಾಬಿನೆಟ್ ದರ್ಜೆಯ ಸಚಿವರು ಇಲ್ಲಿಗೆ ಬಂದಿದ್ದರು. ಖುದ್ದು ಈಶ್ವರಪ್ಪನವ್ರ ಮನೆಗೆ ಕೂತ್ಕೊಂಡು ಅವ್ರ ಜೊತೆಗೆ ಅರ್ಧ ಗಂಟೆ ಮಾತನಾಡಿದರು. ನೀವು ರಾಜ್ಯಾಧ್ಯಕ್ಷರಾಗಿದ್ದಾಗ ನನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೀನಿ, ನಾನು ನಿಮ್ಮ ಹುಡುಗ ಅಂತೆಲ್ಲ ಮಾತಾಡಿದರು. ಎಲ್ಲವನ್ನೂ ಕೇಳಿಸಿ ಅವ್ರಿಗೆ ಏನು ಹೇಳಬೇಕು ಅದನ್ನು ಹೇಳಿ ವಾಪಸ್ ಕಳಿಸಿದರು. ಅದಾದ ಮೇಲೆ ಮೊನ್ನೆ ಕೂಡ ಶುಕ್ರವಾರ ಸಭೆ ಇತ್ತು ಸಂಜೆ, ಅದಕ್ಕಿಂತ ಮುಂಚೆ ಮಧ್ಯಾಹ್ನ ರಮೇಶ್ ಜಾರಕಿಹೊಳಿ ಕೂಡ ಬಂದಿದ್ದರು. ರಾಜ್ಯ ವರಿಷ್ಠರ ಸಂದೇಶಗಳನ್ನು ಹೊತ್ಕೊಂಡು ಬಂದಿದ್ದರು. ಏನಾದರೂ ಮಾಡಿ ಇದನ್ನು ನಾನು ಬಗೆಹರಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸಮಾಧಾನ ಮಾಡಲಿಕ್ಕೆ ಬಂದಿದ್ದರು. ಅವ್ರಿಗೂ ಕೂಡ ಮಾತನಾಡಿ ಕಳಿಸಿದ್ದಾರೆ. ಅದಾದ ಬಳಿಕ RSSನ ಪ್ರಮುಖರು ಮುಕುಂದ್ ಸೇರಿದ ಹಾಗೆ ಸಾಕಷ್ಟು ಜನ ಇವ್ರ ಜೊತೆಗೆ ಮಾತನಾಡಿದರೂ ಕೂಡ ಯಾವುದೂ ಕೂಡ ಫಲಪ್ರದ ಆಗಿಲ್ಲ. ಈಗ RSSನಲ್ಲಾದರೂ ಕೂಡ ಅಥವಾ ಸ್ವಯಂ ಸೇವಕ ಸಂಘದ ಹಿರಿಯರು ಯಾರಾದರೂ ಇವ್ರನ್ನ ಮಾತನಾಡಿದರೆ, ಮನವೊಲಿಸುವ ಪ್ರಯತ್ನ ಮಾಡಿದರೆ ಒಂದು ಹಂತದಲ್ಲಿ ಅವರು ಸ್ವಲ್ಪ ಬೆಂಡ್ ಆಗ್ಬೋದು. ಆದರೆ ರಾಜಕೀಯ ಸ್ಥಾನಮಾನಗಳ ಬಗ್ಗೆ ಕೇಂದ್ರದ ವರಿಷ್ಠ ಹೈಕಮಾಂಡೇ ಅವ್ರಿಗೆ ಭರವಸೆ ಕೊಡಬೇಕು. ಇನ್ಯಾರ ಭರವಸೆಗಳನ್ನು ಅವರು ಕೇಳುವ ಪರಿಸ್ಥಿತಿ ಇಲ್ಲಿಲ್ಲ. ಆಶ್ವಾಸನೆಗಳಿಗೂ ಬೆಲೆ ಕೊಡೋದಿಲ್ಲ. ಸುತರಾಮ್ ನಾನು ಬಂಡಾಯ ಎದ್ದೇ ಇರ್ತೀನಿ, ನಿಮ್ಮ ಯಾರೂ ನನ್ನ ಹತ್ರ ಭೇಟಿ ಆಗಬೇಡಿ, ನಿಮ್ಮ ಅಗತ್ಯನೇ ಇಲ್ಲ, ನಾನು ಮೋದಿ ಕಾರ್ಯಕ್ರಮಕ್ಕೂ ಬರಲ್ಲ, ನಾನು BJPಗೆ ವಿರುದ್ಧವಾಗಿ ಬಂಡಾಯ ಸ್ಪರ್ಧೆ ಅಥವಾ ಸ್ವತಂತ್ರ ಸ್ಪರ್ಧೆಯಾಗಿ ನಾನು ನಿಲ್ತೀನಿ ಅಂತ ಹೇಳಿ ಕಣಕ್ಕಿಳಿತೀನಿ ಅಂದಮೇಲೆ ನಾನು BJP ಕಾರ್ಯಕ್ರಮಗಳಿಗೆ ಬರುವ ಪ್ರಶ್ನೆನೇ ಇಲ್ಲ, ಮೋದಿ ಕಾರ್ಯಕ್ರಮಕ್ಕೆ ಬರುವ ಪ್ರಶ್ನೆನೇ ಉಳಿದಿಲ್ಲ. ನಾನು ಅಲ್ಲಿಗೆ ಬಂದರೆ ನನ್ನನ್ನು ನಂಬಿರ್ತಕ್ಕಂಥವ್ರಿಗೆ, ನನ್ನನ್ನಿಗೆ ಬೆಂಬಲಿಸ್ತಕ್ಕಂಥವ್ರಿಗೆ ನಾನು ಮೋಸ ಮಾಡಿದ ಹಾಗೆ, ನೀವು ಮೋಸ ಮಾಡಿದ್ರಿ ಅಂತ ಹೇಳಿ ನಾನು ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ, ನಾನು ಸ್ಪರ್ಧೆ ಖಚಿತ ಅನ್ನೋ ಮಾತನ್ನು ಈಶ್ವರಪ್ಪನವರು ಪದೇ ಪದೇ ಹೊರಗೆ ಹಾಕ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.